ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ಹಾಗೆ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು 100% ಜೆನ್ಯೂನ್ ಮತ್ತು ಟ್ರಸ್ಟೆಡ್ ಆಗಿರುವಂಥ ಒಂದು ಸ್ಕಾಲರ್ಶಿಪ್. ಸೊ ಈ ಒಂದು ಸ್ಕಾಲರ್ಶಿಪ್ ಅಂಡರ್ ಸುಮಾರಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಕಾಲರ್ಶಿಪ್ಪನ್ನು ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲ, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಅಂದರೆ ಮೋಸ್ಟ್ ಇದನ್ನೇನೆಂದರೆ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಆ್ಯಡೆಡ್ ಸ್ಟೂಡೆಂಟ್ಸ್ಗಳಿಗೆ ಏನಂದರೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಕಾಲರ್ಶಿಪ್ ಯಾರಿಗೆಲ್ಲ ಬರುತ್ತೆ ಅಂದರೆ ನೋಡ್ಬೋದು, ಫಾರ್ ಕ್ಲಾಸ್ 11, 12 ಜನರಲ್ ಗ್ರಾಜುಯೇಷನ್, ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ಸ್, ಪಾಲಿಟೆಕ್ನಿಕ್, ಡಿಪ್ಲೊಮಾ ಮತ್ತು ITI ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಪಿನ ಅಮೌಂಟ್ ಎಷ್ಟು ಅಂದರೆ ನಿಮಗೆ ನೋಡ್ಬೋದು ಅಪ್ ಟು 80% ಆಫ್ ಕೋರ್ಸ್ ಫೀಸ್ ಆರ್ ಅಂದರೆ 10,000ದಿಂದ 1,00,000 ಹೊರಗಡೆ ನಿಮ್ಮೊಂದು ಸ್ಕಾಲರ್ಶಿಪ್, ನಿಮ್ಮೊಂದು ಫೀಸ್ ಏನಾದರೂ 80,000 ಇತ್ತಪ್ಪ ಅಂತಂದರೆ ನಿಮಗೆ ಇವರು 60,000 ಸ್ಕಾಲರ್ಶಿಪ್ಪನ್ನು ಪೇ ಮಾಡ್ತಾರೆ. ಅಂದರೆ 60,000 to 65,000 ಸ್ಕಾಲರ್ಶಿಪ್ಪನ್ನು ನಿಮಗೆ ಬರುತ್ತೆ. ಸೊ ಇದಕ್ಕೆ ನೀವು ಎಲಿಜಿಬಲ್ ಆಗಬೇಕು. ಸೊ ಎಲಿಜಿಬಲ್ ಆಗಲಿಕ್ಕೆ ಏನೇನೆಲ್ಲ ಕ್ರೈಟೀರಿಯಾಗಳಿದ್ದಾವೆ, ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು, ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಓವರ್ವ್ಯೂವನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೊದಲಿಗೆ ಏನಂತಂದರೆ, ಸೊ ನೀವು ಇಲ್ಲಿ ನೋಡ್ಬೋದು, ದ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26 ಇನಿಷಿಯೇಟಿವ್ ಬೈ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ಅವರ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ನ ಒಂದು ಇನಿಷಿಯೇಟಿವನ್ನು ತೊಗೊಂಡಿದ್ದಾರೆ. ಸೊ ಬಂದುಬಿಟ್ಟು ಅಂಡರ್ ದಿಸ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಕ್ಲಾಸ್ 11th, ಕ್ಲಾಸ್ 12th ಆಸ್ ವೆಲ್ ಆಸ್ ದೋಸ್ ಹೂ ಪರ್ಚೇಸಿಂಗ್ ಜನರಲ್ ಆರ್ ಪ್ರೊಫೆಷನಲ್ ಗ್ರಾಜುಯೇಷನ್, ಪಾಲಿಟೆಕ್ನಿಕ್ ಬಾರ್ ಡಿಪ್ಲೊಮಾ ಆರ್ IIT courses at recognized institution in India may receive a scholarship covering up to 80% of their tuition fees or course fees, and subject to a maximum limit ranging from Indian national rupees 10,000 to 1 lakh. ಸೊ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು 11, 12 ಸ್ಟೂಡೆಂಟ್ಗೆ ಮತ್ತು ಜನರಲ್ ಡಿಗ್ರಿ ಮಾಡೋವಂಥವ್ರಿಗೆ, ಗ್ರ್ಯಾಜುಯೇಷನ್ ಮಾಡೋವಂಥವ್ರಿಗೆ, ಪ್ರೊಫೆಷನಲ್ ಗ್ರ್ಯಾಜುಯೇಷನ್ಸ್ ಲೈಕ್ MBBS ಮಾಡೋವಂಥವ್ರಿಗೆ, BTech ಮಾಡೋವಂಥವ್ರಿಗೆ, BE ಮಾಡೋವಂಥವ್ರಿಗೆ, ಎನಿ ಮೆಡಿಕಲ್, ಇಂಜಿನಿಯರಿಂಗ್ ಕೋರ್ಸಸ್, ಎನಿ ಅದರ್ ಪ್ರೊಫೆಷನಲ್ ಕೋರ್ಸಸ್ಗಳನ್ನು ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಕೋಬೋದು. ಸ್ಕಾಲರ್ಶಿಪ್ ಬಂದುಬಿಟ್ಟು ಅಪ್ ಟು 80% ನಿಮ್ಮೊಂದು ಟ್ಯೂಷನ್ ಫೀಸನ್ನು ಕವರ್ ಮಾಡ್ತಾರೆ. ಸೊ ಆ 80% ರೇಂಜ್ ಎಷ್ಟಿರುತ್ತೆ ಅಂದರೆ ನಿಮ್ಮೊಂದು 10,000ದಿಂದ 1,00,000ದವರೆಗೆ ನಿಮಗೆ ಏನಂತಂದರೆ ಸ್ಕಾಲರ್ಶಿಪ್ಪನ್ನು ಅವ್ರು ಏನು ಮಾಡ್ತಾರೆ ಅಂದರೆ ರೆಮ್ಯುನೇಟ್ ಮಾಡಿ ಕೊಡ್ತಾರೆ. ಸೊ ಮತ್ತು ಈ ಒಂದು ಸ್ಕಾಲರ್ಶಿಪ್ ಏನಂದರೆ, ಈ ಒಂದು ಸ್ಕಾಲರ್ಶಿಪ್ ಡೆಡ್ಲೈನ್ ಅಂದರೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಮಾರ್ಚ್ 2026 ಆಗಿರುತ್ತೆ. ಸೊ ಆದಷ್ಟು ಬೇಗ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಲಿಜಿಬಿಲಿಟಿ ಬಂದುಬಿಟ್ಟು ಓಪನ್ ಟು ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ, ಅಂತಂದರೆ ಇಂಡಿಯನ್ ನ್ಯಾಷನಲ್ಸ್ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ನೀವು ಸ್ಕಾಲರ್ಶಿಪ್ಗೆ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತೀರಾ ಅಂತಂದರೆ ಫಸ್ಟ್ ಇದು ಸ್ಪೆಷಲೈಸ್ಡ್ ಡಿಸಿಪ್ಲಿನ್ದವರಿಗೆ ಮಾತ್ರ ಫಸ್ಟ್ ಲಿಂಕ್ ಬಂದುಬಿಟ್ಟು. ಸೊ ನೀವು ಇಲ್ಲಿ ವ್ಯೂ ಡೀಟೇಲ್ ಮೇಲೆ ಕೊಟ್ಟ ನಂತರ ಇಲ್ಲಿ ಬರುವಂಥ ಗೈಡ್ಲೈನ್ಸನ್ನು ಓದಬೇಕಾಗುತ್ತೆ. ಅಂದರೆ ಎಲಿಜಿಬಿಲಿಟಿ ಬಂದುಬಿಟ್ಟು ಓಪನ್ ಇಂಡಿಯನ್ ನ್ಯಾಷನಲ್ಸ್, ಮಿನಿಮಮ್ ನಿಮ್ಮೊಂದು 80% ಟ್ಯೂಷನ್ ಫೀಸ್ನ ಕವರ್ ಮಾಡ್ತಾರೆ. ಸೊ ಕೋರ್ಸಸ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ: ಗ್ರಾಜುಯೇಷನ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್, ಮೆಡಿಸಿನ್ ಆಗಿರ್ಬೋದು, ವೆಟನರಿ ಮೆಡಿಸಿನ್ ಆಗಿರ್ಬೋದು, ಏರೋಸ್ಪೇಸ್ ಇಂಜಿನಿಯರಿಂಗ್, ಕ್ವಾಂಟಮ್ ಫಿಸಿಕ್ಸ್, ಅಸ್ಟ್ರೋಸ್ಪೇಸಿಕ್, ಆರ್ಕಿಟೆಕ್ಚರ್, ಬಾಟ್ನಿ, ಝುವಾಲಜಿ, ಎನಿ ಡಿಗ್ರಿ ಸ್ಟೂಡೆಂಟ್, ಎಲ್ಲ ಡಿಗ್ರಿ ಸ್ಟೂಡೆಂಟ್ಸು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಓನ್ಲಿ ದ ಚಿಲ್ಡ್ರನ್ಸ್ ಹೂ ಆರ್ ಎಂಪ್ಲಾಯೀಸ್ ಆಫ್ ಟಾಟಾ ಕ್ಯಾಪಿಟಲ್ಸ್ ಆ್ಯಂಡ್ ಬೈ ಡಿಫಾಲ್ಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಈ ಒಂದು ನೀವೇನಾದರೂ ಟಾಟಾ ಕ್ಯಾಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ ಅಥವಾ ಬೈ ಡಿಫಾಲ್ಟ್ ಸ್ಟಡೀಸಲ್ಲಿ ವರ್ಕ್ ಅಂದರೆ ನಿಮ್ಮೊಂದು ಪೇರೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವು ಎಲಿಜಿಬಲ್ ಆಗೋದಿಲ್ಲ. ಸೊ ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ಫೋಟೋ ಆ್ಯಸ್ ಅ ಐಡೆಂಟಿಟಿ ಪ್ರೂಫ್, ಅಂತಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಫೋಟೋ ಐಡೆಂಟಿಟಿ ಪ್ರೂಫ್ ಆ್ಯಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ ಅಪ್ಲಿಕೆಂಟ್ದು. ಸೊ ಇನ್ಕಮ್ ಪ್ರೂಫ್, ಅದಾದ ನಂತರ ಪ್ರೂಫ್ ಆಫ್ ಅಡ್ಮಿಷನ್, ಅಂದರೆ ನೀವು ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡಿದ್ದೀರಾ ಅಂತಂದರೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಾ ಅಂತ ಒಂದು ಬೋನೋಫೈಡ್ ಸರ್ಟಿಫಿಕೇಟ್ ಆದರೂ ಕೂಡ ನಡೆಯುತ್ತೆ. ಆರ್ ಎಲ್ಸ್ ನಿಮಗೆ ಕಾಲೇಜ್ ID ಕಾರ್ಡ್ ಇದ್ದರೂ ಕೂಡ ನಿಮಗೆ ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ, ಅದು ಕೂಡ ನಡೆಯುತ್ತೆ. ಆ್ಯಂಡ್ ಕರೆಂಟ್ ಅಕಾಡೆಮಿಕ್ ಇಯರ್ ಫೀ ರೆಸಿಪ್ಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅಂದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ ಬೇಕು. ಆ್ಯಂಡ್ ಮಾರ್ಕ್ ಶೀಟ್ ಆಫ್ ಗ್ರೇಡ್ ಕಾರ್ಡ್ ಇಸ್ ಪ್ರಿಸೀಡಿಂಗ್ ಕ್ಲಾಸಸ್, ಅಂದರೆ ಪ್ರೀವಿಯಸ್ ಇಯರಲ್ಲಿ ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ ಅಂದರೆ ಮಾರ್ಕ್ಸ್ ಪ್ರೀವಿಯಸ್ ಇಯರಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡೀಟೇಲ್ ಇಲ್ಲಿ ಮ್ಯಾಂಡೇಟರಿ ಆಗಿ ಬೇಕು. ಇಫ್ ಇನ್ ಕೇಸ್ ನೀವೇನಾದರೂ ಡಿಸೇಬಲ್ ಆಗಿದ್ದರೆ ನಿಮ್ಮೊಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮುಖಾಂತರ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಆ್ಯಸ್ ಅ ಮ್ಯಾಂಡೇಟರಿ ಆಗಿ ಬೇಕು. ಸೊ ಹೌ ಕ್ಯಾನ್ ಯು ಅಪ್ಲೈ ಅಂತ ಇದೆ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಅದಾದ ನಂತರ ನೋಡಿ, ಇಲ್ಲಿ ಜನರಲ್ ಗ್ರ್ಯಾಜುಯೇಷನ್ ಮತ್ತು ಪಾಲಿಟೆಕ್ನಿಕ್ನವ್ರಿಗೂ ಕೂಡ ಸೇಮ್ ಎಲ್ಲ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಅಮೌಂಟ್ ವೈಸ್ ಎಲ್ಲವೂ ಕೂಡ ವೇರಿ ಆಗುತ್ತೆ. ಸೊ ಇನ್ನು 11th ಮತ್ತು 10thವರೆಗೂ ಕೂಡ ಏನಂತಂದರೆ ಸ್ಟೂಡೆಂಟ್ ಸ್ಕೋರಿಂಗ್ 60 to 80%. ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು PU ವಿದ್ಯಾರ್ಥಿಗಳಿಗೆ ಸ್ಕೋರನ್ನು ಕಡಿಮೆ ಮಾಡಿದ್ದಾರೆ. ನೀವು 60 to 80% ನಿಮ್ಮೊಂದು ಸ್ಕೋರ್ ಇದ್ದರೂ ಕೂಡ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬಹುದು.
ಸೊ ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಬಂದುಬಿಟ್ಟು ಈ ಒಂದು ಲಿಂಕನ್ನು ನನಗೆ ಬೇಕಂದರೆ ಕಮೆಂಟ್ ಸೆಕ್ಷನ್ ಹೇಳಿ, ನಾನು ಕಮೆಂಟ್ ಸೆಕ್ಷನ್ಲಿಗೆ ಹಾಕ್ತೀನಿ. ಸೊ ಇಲ್ಲಿ ಅಪ್ಲೈ ನೌ ಅಂತ ಇರುತ್ತೆ. ಸೊ ಅಪ್ಲೈ ನೌ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಸೊ ಇಲ್ಲಿ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ. ಸೊ ಮೇನ್ ಪೇಜ್ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಿಮಗೊಂದು ಮೇನ್ ಪೇಜ್ ಇಲ್ಲಿ ಬರುತ್ತೆ. ಸೊ ಮೊದಲು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮಗೆ 3 ಡಾಟ್ಸ್ ಕಾಣ್ತಾ ಇರ್ತವೆ. ಸೊ ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಅಂತ ಆಪ್ಷನ್ ಇರುತ್ತೆ. ಸೊ ರಿಜಿಸ್ಟರ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ನಿಮ್ಮೊಂದು ಫಸ್ಟ್ ನೇಮ್, ನಿಮ್ಮೊಂದು ಲಾಸ್ಟ್ ನೇಮ್ ಮತ್ತು ನಿಮ್ಮೊಂದು ವ್ಯಾಲಿಡ್ ಇಮೇಲ್ ಐ ಡಿ, ನಿಮ್ಮೊಂದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟ ನಂತರ ನಿಮ್ಮೊಂದು ಐ ಡಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ನೀವೇನಂದರೆ ಸೈನ್ ಅಪ್ ವಿತ್ ಗೂಗಲ್ ಅಂತಲೂ ಇದೆ. ಇಫ್ ಇನ್ ಕೇಸ್ ನೀವು ಟ್ಯಾಬ್, ಲ್ಯಾಪ್ಟಾಪ್, ಮೊಬೈಲಲ್ಲಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಾ ಇದ್ದರೆ ಬೆಟರ್ ಸೈನ್ ಅಪ್ ವಿತ್ ಗೂಗಲ್ ಅಂತ ಕೊಡಿ. ಸೊ ಇದಾದ ನಂತರ ಬಂದುಬಿಟ್ಟು ಇಲ್ಲಿ ಲಾಗಿನ್ ಆಪ್ಷನ್ ಇರುತ್ತೆ. ಲಾಗಿನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ನೋಡ್ಬೋದು ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಸೊ ಆ ಮೇನ್ ಪೇಜ್ ಅಲ್ಲಿ ಏನಿರುತ್ತೆ ಅಂದರೆ ನಿಮ್ಮೊಂದು ಫಸ್ಟ್ ಪರ್ಸನಲ್ ಡೀಟೇಲ್ಸಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಒಂದು ಡೀಟೇಲ್ಸ್ ಇರುತ್ತೆ ಅದೇ ರೀತಿ ಡೀಟೇಲ್ಸನ್ನು ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಪರ್ಸ್ನಲ್ ಡೀಟೇಲ್ಸ್ ಆದ ನಂತರ ನಿಮ್ಮೊಂದು ಫ್ಯಾಮಿಲಿ ಡೀಟೇಲ್ಸನ್ನು ಕೇಳ್ತಾರೆ. ಸೊ ಫ್ಯಾಮಿಲಿ ಡೀಟೇಲ್ಸ್ ಆದ ನಂತರ ಎಜುಕೇಷನಲ್ ಡೀಟೇಲ್ಸನ್ನು ಕೇಳ್ತಾರೆ. ಸೊ ಎಜುಕೇಷನಲ್ ಡೀಟೇಲ್ಸಲ್ಲಿ ನೀವು ಅಪ್ ಟು 10th ನೀವು 10th 12th ಮತ್ತು ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೆ ನಿಮ್ಮೊಂದು ಡಿಗ್ರಿ ಡೀಟೇಲ್ಸನ್ನು ಕೂಡ ನೀವು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ITI ವಿದ್ಯಾರ್ಥಿಗಳಾದರೆ ನಿಮ್ಮೊಂದು 10th ಡೀಟೇಲ್ಸ್ ಮಟ್ಟ ಅಪ್ಡೇಟ್ ಮಾಡಿ ನಂತರ ನಿಮ್ಮೊಂದು ಡಾಕ್ಯುಮೆಂಟ್ ಸೆಕ್ಷನ್ಗೆ ಹೋದರೆ ಮುಗೀತು. ಇಲ್ಲಿ ಯಾವುದೇ ರೀತಿ ಬೇರೆ ಅದರ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದೆಲ್ಲ ಆದ ನಂತರ ಒಂದು ರೆಫರೆನ್ಸನ್ನು ಕೇಳ್ತಾರೆ, ಅಂದರೆ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಎಲ್ಲಿಂದ ರೆಫರ್ ಮಾಡಿದಿರಾ ಹೇಗೆ ಅಂತ. ಸೊ ಅದರಲ್ಲಿ ನಿಮಗೆ ಯಾವ್ದು ವ್ಯಾಲಿಡ್ ಅನಿಸುತ್ತೆ, ಲೈಕ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನೀವೆಲ್ಲಾದರೂ ಸ್ಕೂಲ್ ಕಾಲೇಜಲ್ಲಿ ನಿಮ್ಮ ಒಂದು ಪೋಸ್ಟರ್ಸ್ಗಳಲ್ಲಿ ನೋಡಿರ್ಬೋದು. ಈ ರೀತಿ ನಿಮಗೇನಾದರೂ ಇದ್ದರೆ ಅದನ್ನು ನೀವು ಚೂಸ್ ಮಾಡಬೇಕಂತ. ಇಲ್ಲಪ್ಪ ಅಂದರೆ ಇಫ್ ಎನಿ ಅಂತಂದು ಅದರ್ ಆಪ್ಷನ್ನು ಕೂಡ ಇರುತ್ತೆ, ಅದನ್ನು ನೀವು ಚೂಸ್ ಮಾಡಿದರೆ ನಡೆಯುತ್ತೆ. ಸೊ ಆ್ಯಂಡ್ ನಿಮ್ಮೊಂದು ಡಾಕ್ಯುಮೆಂಟ್ಸನ್ನು ನೀವು ಫಸ್ಟ್ ಹೇಳ್ತೀನಿ, ಫೋಟೋಗ್ರಾಫ್ ಮತ್ತು ಆಧಾರ್ ಕಾರ್ಡನ್ನು 100 KB ಆಗಿ ಕನ್ವರ್ಟ್ ಮಾಡಿಕೊಳ್ಳಿ ಮತ್ತು ಅದರ್ ಡಾಕ್ಯುಮೆಂಟ್ಸನ್ನು 300 KB ಒಳಗಡೆ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಾಗ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದಾಗ ನಿಮಗೆ ಅಕ್ನಾಲೇಜ್ಮೆಂಟ್ ಅಂತ ಒಂದು ಪೇಪರ್ ಪ್ರಿಂಟ್ ಬರುತ್ತೆ. ಸೊ ಅದನ್ನು ನೀವು ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ. ಬಿಕಾಸ್ ಫರ್ದರ್ ನಿಮ್ಮ ಒಂದು ಬಡಿ ಫೋರ್ತ್ ಸ್ಟಡಿ ಅವರ ಕಡೆಯಿಂದ ನಿಮಗೆ ಕಮ್ಯುನಿಕೇಷನ್ ಆಗುತ್ತೆ. ಸೊ ಅವರ ಥ್ರೂ ನೀವೇನಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪಿನ ಒಂದು ಮೇನ್ ಮ್ಯಾನೇಜ್ಮೆಂಟ್ಗೆ ನೀವು ಕನೆಕ್ಟ್ ಆಗ್ತೀರಾ. ಸೊ ಅಂದರೆ ನೀವು ನೋಡ್ಬೋದು ಟಾಟಾ ಕ್ಯಾಪಿಟಲ್ ಪಂಕ್ ಅವರು ನಿಮಗೆ ಮೇ ಬಿ ಇಂಟರ್ವ್ಯೂ ಕೂಡ ಮಾಡ್ಬೋದು, ಅದರ್ವೈಸ್ ಡೈರೆಕ್ಟ್ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟನ್ನು ಕೂಡ ಬಿಡ್ಬೋದು. ಬಟ್ ಏನೇ ಆದರೂ ಇನ್ ಬಿಟ್ವೀನ್ ನಿಮಗೆ ಬಡಿ ಫೋರ್ತ್ ಸ್ಟಡಿ ಸ್ಕಾಲರ್ಶಿಪ್ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ನಿಮಗೆ ಏನಂದರೆ ಟೆಸ್ಟ್ನಲ್ಲಿ ಇರ್ತಾರೆ, ನಿಮಗೆ ಇದರ ಒಂದು ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇದೇ ರೀತಿ ಹೊಸ ವಿಡಿಯೋಗಾಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.